ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ನಂತರದಲ್ಲಿ ಈಗ ಏನು ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸಾಕಷ್ಟು ಗೊಂದಲ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಸೂರ್ಯನ ಪಥ ಬದಲಾವಣೆ ಆಗಿದೆ, ಅದೇ ತರ ನಮ್ಮ ಪಥ ಕೂಡ ಬದಲಾವಣೆ ಆಗ್ತಾ ಇದೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಗೊಂದಲ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಕರ ಸಂಕ್ರಾಂತಿ ನಂತರ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇರುವಂಥದ್ದು. ಇವತ್ತು ಇನ್ನು ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆನ ಕೈಗೊಂಡಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಈಗ ಆ ಸಿ.ಎಂ ಬದಲಾವಣೆ ವಿಚಾರ ಸಾಕಷ್ಟು ಅಂದರೆ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ಚರ್ಚೆಯಲ್ಲಿರುತ್ತೆ. ಇವತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಸಾಕಷ್ಟು ಭರವಸೆಗಳಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಚನ್ನಗಿರಿ ಶಾಸಕರಂಥ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಇವತ್ತು ತಮ್ಮ ನಾಯಕರು ದೆಹಲಿಗೆ ಹೋಗಿರುವಂಥದ್ದು, ಸೊ ಏನು ಫಲಿತಾಂಶ ಬರುತ್ತೆ ಸರ್ ಅನ್ನುವಂಥ ನಿರೀಕ್ಷೆ ಇದೆ ಸರ್ ನಿಮಗೆ? ಈಗ ತಾವೆಲ್ಲ ಹಿಂದಿಂದನೂ ನಮ್ಮ ಮಾಧ್ಯಮದವ್ರಿಗೆ ಮಾತಾಡಿದ್ದೀನಿ, ಜೊತೆಗೆ ತಾವು ಸಹ ಬೇರೆ ಬೇರೆ ಶಾಸಕರು ಮಂತ್ರಿಗಳು ಮಾತಾಡೋದನ್ನ ತಮ್ಮ ಚಾನಲ್ ಬಿತ್ತರಿಸಿದಿರಿ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ಬರನ್ನು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಎರಡನೇದು, ಹಿಂದೆ ಖರ್ಗೆ ಸಾಹೇಬರು ಸಹ ನಾವು ಕರೆದಿಬ್ಬರನ್ನು ಮಾತಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪ್ರೇಟ್ ಮಾತುಕತೆ ಮಾಡಿ ಅವರಿಬ್ಬರು ಸ್ಟೇಟ್ಮೆಂಟು ಕೊಟ್ಟರು. ತಾವು ನೋಡಿದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಮಗೆ ಬರೋಕ್ಕೆ ಹೇಳ್ತದೆ, ಇಬ್ಬರು ಹೋಗಿ ಮಾತಾಡ್ಕೊಂಬರ್ತೀವಿ ಅನ್ನೋ ವಿಚಾರಗಳು. ಆ ನಿಟ್ಟಿನಲ್ಲಿ ಇವತ್ತೇನು ಇಬ್ಬರನ್ನೂ ಕರೆದಿದ್ದಾರೆ, ಜೊತೆಗೆ ಇಬ್ಬರು ಒಟ್ಟಿಗೆ ಹೊರಟಿದ್ದಾರೆ. ಆ ಒಂದು ಆಶಾಭಾವನೆ ನಮಗೇನು ನಾವು ಕನಸು ಕಂಡಿದ್ದೀವಿ. 2 ವರ್ಷ ಆದಮೇಲೆ ನಮ್ಮ ನಾಯಕರಿಗೆ ಅವಕಾಶ ಆಗುತ್ತೆ, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಣ ಅಂತ ಏನು ಮಾಡಿದ್ವಿ, ಪೂರಕವಾಗಿ ಇವತ್ತು ಇಬ್ಬರು ದೆಹಲಿಗೆ ಹೊರಟಿರೋದು ನಮಗೆ ಒಂದು ಸಂತಸ ತಂದಿದೆ. ಸರ್, ಈಗ ಇದೇ ವಿಚಾರಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಏನಾದರೂ ಬಲ್ಲವಂಥ ಮಾಹಿತಿ ಇದೆಯಾ ಅಥವಾ ಬೇರೆ ವಿಚಾರಕ್ಕೆ ಏನಾದರೂ ಹೋಗಿದ್ದಾರೆ ಏನಂತ? ಅಲ್ಲ, ಭಾಗಶಃ ಇದೇ ವಿಚಾರ ಅನ್ನುವಂಥದ್ದು ಎಲ್ಲ ಇರೋದು ಸರ್, ತಮ್ಮ ಗಮನಕ್ಕಿರುವಂತೆ. ಈಗ ನಾನು ಮುಂಚೆಯಿಂದ ತಾವು ನೋಡಿರೋ ಪ್ರಕಾರ ಎಲ್ಲೂ ಸಹ ಹೈಕಮಾಂಡ್ ಯಾರನ್ನೂ ಕರೆದಿರಲಿಲ್ಲ. ಮುಂಚೆ ಎಲ್ಲ ಇವರಾಗನೇ ಹೋಗಿ ಅಭಿವೃದ್ಧಿ ವಿಷಯಕ್ಕೆ ಚರ್ಚೆ ಮಾಡ್ತಾ ಬರೋದು. ಇವತ್ತಾಗನೇ ಹೈಕಮಾಂಡಾಗನೇ ಕರೆದಿದೆ ಅಂದರೆ ಏನೋ ಒಂದು ವಿಶೇಷತೆ ಇರುತ್ತೆ. ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ಏನು ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ದರು, ಅವರ ಒಂದು ದೀರ್ಘಾವಧಿ ಆಡಳಿತವನ್ನುಗಿಂತ ಜಾಸ್ತಿಯಾಗಿ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಯಾರು ಸಿದ್ದರಾಮಯ್ಯ ಸಾಹೇಬರು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಒಂದು ಪೂರಕವಾದ ವಾತಾವರಣ, ಏನು ಸೂರ್ಯ ಪಥ ಬದಲಾವಣೆ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲ ಶಾಸಕರಲ್ಲಿದೆ, ಒಂದು ಒಳ್ಳೆಯದಾಗ್ತದೆ. ಸರ್, ಇದು ಮುಂಚೆಗೇನಾದ್ರು ಅಂದರೆ ಇವತ್ತಿನ ಈ ಸಭೆಯನ್ನು ನೋಡೋದಾದರೆ ಮುಂಚೆಗೇನಾದರೂ ಮಾತುಕತೆ ಆಗಿತ್ತಾ ಹೀಗೆ ಅಂತ ಸರ್? 50-50 ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಏನಾದರೂ ಚರ್ಚೆ ಆಗಿತ್ತಾ ಹೇಗೆ ಅಂತ ಸರ್? ಇದು ಆ ಚರ್ಚೆ ಬಗ್ಗೆ ನಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಒಂದೇದು, ಯಾರೂ ಸಹ ಆ ಬಗ್ಗೆ ಮಾತಾಡಿಲ್ಲ. 2 ವರ್ಷ ಹಂಗೇರೆ 2 ವರ್ಷ ಆಗೋದಾಗಿದ್ದರೆ ನವಂಬರ್ 20ಗೆ ನಮ್ದು 2 ವರ್ಷ ಆಗಿತ್ತು. 21ನೇ ತಾರೀಕಿಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು ಆಗಿದೆಯಲ್ಲ, ಅಭಿಪ್ರಾಯ ಗೊತ್ತಿಲ್ಲ. ಆದರೂ ಒಳ್ಳೆಯದು, ಆಗಲಿದ್ರು ಒಳ್ಳೆಯದು, ಇವ್ರಿಗೊಂದು ಅವಕಾಶ ಕೊಡಲಿ ಅಂತ ನಾವು ಹೈಕಮಾಂಡ್ ಮನವಿ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ನಂತರದಲ್ಲಿ ಈಗ ಏನು ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸಾಕಷ್ಟು ಗೊಂದಲ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಸೂರ್ಯನ ಪಥ ಬದಲಾವಣೆ ಆಗಿದೆ, ಅದೇ ತರ ನಮ್ಮ ಪಥ ಕೂಡ ಬದಲಾವಣೆ ಆಗ್ತಾ ಇದೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಗೊಂದಲ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಕರ ಸಂಕ್ರಾಂತಿ ನಂತರ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇರುವಂಥದ್ದು. ಇವತ್ತು ಇನ್ನು ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆನ ಕೈಗೊಂಡಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಈಗ ಆ ಸಿ.ಎಂ ಬದಲಾವಣೆ ವಿಚಾರ ಸಾಕಷ್ಟು ಅಂದರೆ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ಚರ್ಚೆಯಲ್ಲಿರುತ್ತೆ. ಇವತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಸಾಕಷ್ಟು ಭರವಸೆಗಳಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಚನ್ನಗಿರಿ ಶಾಸಕರಂಥ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಇವತ್ತು ತಮ್ಮ ನಾಯಕರು ದೆಹಲಿಗೆ ಹೋಗಿರುವಂಥದ್ದು, ಸೊ ಏನು ಫಲಿತಾಂಶ ಬರುತ್ತೆ ಸರ್ ಅನ್ನುವಂಥ ನಿರೀಕ್ಷೆ ಇದೆ ಸರ್ ನಿಮಗೆ? ಈಗ ತಾವೆಲ್ಲ ಹಿಂದಿಂದನೂ ನಮ್ಮ ಮಾಧ್ಯಮದವ್ರಿಗೆ ಮಾತಾಡಿದ್ದೀನಿ, ಜೊತೆಗೆ ತಾವು ಸಹ ಬೇರೆ ಬೇರೆ ಶಾಸಕರು ಮಂತ್ರಿಗಳು ಮಾತಾಡೋದನ್ನ ತಮ್ಮ ಚಾನಲ್ ಬಿತ್ತರಿಸಿದಿರಿ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ಬರನ್ನು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಎರಡನೇದು,
ಹಿಂದೆ ಖರ್ಗೆ ಸಾಹೇಬರು ಸಹ ನಾವು ಕರೆದಿಬ್ಬರನ್ನು ಮಾತಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪ್ರೇಟ್ ಮಾತುಕತೆ ಮಾಡಿ ಅವರಿಬ್ಬರು ಸ್ಟೇಟ್ಮೆಂಟು ಕೊಟ್ಟರು. ತಾವು ನೋಡಿದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಮಗೆ ಬರೋಕ್ಕೆ ಹೇಳ್ತದೆ, ಇಬ್ಬರು ಹೋಗಿ ಮಾತಾಡ್ಕೊಂಬರ್ತೀವಿ ಅನ್ನೋ ವಿಚಾರಗಳು. ಆ ನಿಟ್ಟಿನಲ್ಲಿ ಇವತ್ತೇನು ಇಬ್ಬರನ್ನೂ ಕರೆದಿದ್ದಾರೆ, ಜೊತೆಗೆ ಇಬ್ಬರು ಒಟ್ಟಿಗೆ ಹೊರಟಿದ್ದಾರೆ. ಆ ಒಂದು ಆಶಾಭಾವನೆ ನಮಗೇನು ನಾವು ಕನಸು ಕಂಡಿದ್ದೀವಿ. 2 ವರ್ಷ ಆದಮೇಲೆ ನಮ್ಮ ನಾಯಕರಿಗೆ ಅವಕಾಶ ಆಗುತ್ತೆ, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಣ ಅಂತ ಏನು ಮಾಡಿದ್ವಿ, ಪೂರಕವಾಗಿ ಇವತ್ತು ಇಬ್ಬರು ದೆಹಲಿಗೆ ಹೊರಟಿರೋದು ನಮಗೆ ಒಂದು ಸಂತಸ ತಂದಿದೆ. ಸರ್, ಈಗ ಇದೇ ವಿಚಾರಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಏನಾದರೂ ಬಲ್ಲವಂಥ ಮಾಹಿತಿ ಇದೆಯಾ ಅಥವಾ ಬೇರೆ ವಿಚಾರಕ್ಕೆ ಏನಾದರೂ ಹೋಗಿದ್ದಾರೆ ಏನಂತ? ಅಲ್ಲ, ಭಾಗಶಃ ಇದೇ ವಿಚಾರ ಅನ್ನುವಂಥದ್ದೆಲ್ಲ ಇರೋದು ಸರ್ ತಮ್ಮ ಗಮನಕ್ಕಿರುವಂತೆ. ಈಗ ನಾನು ಮುಂಚೆಯಿಂದ ತಾವು ನೋಡಿರೋ ಪ್ರಕಾರ ಎಲ್ಲೂ ಸಹ ಹೈಕಮಾಂಡ್ ಯಾರನ್ನೂ ಕರೆದಿರಲಿಲ್ಲ. ಮುಂಚೆ ಎಲ್ಲ ಇವರಾಗನೇ ಹೋಗಿ ಅಭಿವೃದ್ಧಿ ವಿಷಯಕ್ಕೆ ಚರ್ಚೆ ಮಾಡ್ತಾ ಬರೋದು. ಇವತ್ತಾಗನೇ ಹೈಕಮಾಂಡಾಗನೇ ಕರೆದಿದೆ ಅಂದರೆ ಏನೋ ಒಂದು ವಿಶೇಷತೆ ಇರುತ್ತೆ. ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ಏನು ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ದರು, ಅವರ ಒಂದು ದೀರ್ಘಾವಧಿ ಆಡಳಿತವನ್ನುಗಿಂತ ಜಾಸ್ತಿಯಾಗಿ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಯಾರು ಸಿದ್ದರಾಮಯ್ಯ ಸಾಹೇಬರು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಒಂದು ಪೂರಕವಾದ ವಾತಾವರಣ, ಏನು ಸೂರ್ಯ ಪಥ ಬದಲಾವಣೆ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲ ಶಾಸಕರಲ್ಲಿದೆ, ಒಂದು ಒಳ್ಳೆಯದಾಗ್ತದೆ. ಸರ್, ಇದು ಮುಂಚೆಗೇನಾದ್ರು ಅಂದರೆ ಇವತ್ತಿನ ಇದು ಸಭೆ ನೋಡೋದಾದರೆ ಮುಂಚೆಗೇನಾದರೂ ಮಾತುಕತೆ ಆಗಿತ್ತಾ ಹೀಗೆ ಅಂತ ಸರ್? 50-50 ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಏನಾದರೂ ಚರ್ಚೆ ಆಗಿತ್ತಾ ಹೇಗೆ ಅಂತ ಸರ್? ಇದು ಆ ಚರ್ಚೆ ಬಗ್ಗೆ ನಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಒಂದೇದು ಯಾರೂ ಸಹ ಆ ಬಗ್ಗೆ ಮಾತಾಡಿಲ್ಲ. 2 ವರ್ಷ ಹಂಗೇರೆ 2 ವರ್ಷ ಆಗೋದಾಗಿದ್ದರೆ ನವಂಬರ್ 20ಗೆ ನಮ್ದು 2 ವರ್ಷ ಆಗಿತ್ತು. 21ನೇ ತಾರೀಕಿಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು ಆಗಿದೆಯಲ್ಲ, ಅಭಿಪ್ರಾಯ ಗೊತ್ತಿಲ್ಲ. ಆದರೂ ಒಳ್ಳೆಯದು, ಆಗಲಿದ್ರು ಒಳ್ಳೆಯದು, ಇವ್ರಿಗೊಂದು ಅವಕಾಶ ಕೊಡಲಿ ಅಂತ ನಾವು ಹೈಕಮಾಂಡ್ ಮನವಿ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ನಂತರದಲ್ಲಿ ಈಗ ಏನು ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸಾಕಷ್ಟು ಗೊಂದಲ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಕುರ್ಚಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಸೂರ್ಯನ ಪಥ ಬದಲಾವಣೆ ಆಗಿದೆ, ಅದೇ ತರ ನಮ್ಮ ಪಥ ಕೂಡ ಬದಲಾವಣೆ ಆಗ್ತಾ ಇದೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಗೊಂದಲ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಕರ ಸಂಕ್ರಾಂತಿ ನಂತರ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇರುವಂಥದ್ದು. ಇವತ್ತು ಇನ್ನು ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆನ ಕೈಗೊಂಡಿರುವಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಈಗ ಆ ಸಿ.ಎಂ ಬದಲಾವಣೆ ವಿಚಾರ ಸಾಕಷ್ಟು ಅಂದರೆ ಕಳೆದ 1-1.5 ವರ್ಷದಿಂದ ಸಾಕಷ್ಟು ಚರ್ಚೆಯಲ್ಲಿರುತ್ತೆ. ಇವತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಸಾಕಷ್ಟು ಭರವಸೆಗಳಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಚನ್ನಗಿರಿ ಶಾಸಕರಂಥ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಇವತ್ತು ತಮ್ಮ ನಾಯಕರು ದೆಹಲಿಗೆ ಹೋಗಿರುವಂಥದ್ದು, ಸೊ ಏನು ಫಲಿತಾಂಶ ಬರುತ್ತೆ ಸರ್ ಅನ್ನುವಂಥ ನಿರೀಕ್ಷೆ ಇದೆ ಸರ್ ನಿಮಗೆ? ಈಗ ತಾವೆಲ್ಲ ಹಿಂದಿಂದನೂ ನಮ್ಮ ಮಾಧ್ಯಮದವ್ರಿಗೆ ಮಾತಾಡಿದ್ದೀನಿ, ಜೊತೆಗೆ ತಾವು ಸಹ ಬೇರೆ ಶಾಸಕರು ಮಂತ್ರಿಗಳು ಮಾತಾಡೋದನ್ನ ತಮ್ಮ ಚಾನಲ್ ಬಿತ್ತರಿಸಿದಿರಿ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ಬರನ್ನು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಎರಡನೇದು, ಹಿಂದೆ ಖರ್ಗೆ ಸಾಹೇಬರು ಸಹ ನಾವು ಕರೆದಿಬ್ಬರನ್ನು ಮಾತಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪ್ರೇಟ್ ಮಾತುಕತೆ ಮಾಡಿ ಅವರಿಬ್ಬರು ಸ್ಟೇಟ್ಮೆಂಟು ಕೊಟ್ಟರು. ತಾವು ನೋಡಿದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಮಗೆ ಬರೋಕ್ಕೆ ಹೇಳ್ತದೆ, ಇಬ್ಬರು ಹೋಗಿ ಮಾತಾಡ್ಕೊಂಬರ್ತೀವಿ ಅನ್ನೋ ವಿಚಾರಗಳು. ಆ ನಿಟ್ಟಿನಲ್ಲಿ ಇವತ್ತೇನು ಇಬ್ಬರನ್ನೂ ಕರೆದಿದ್ದಾರೆ, ಜೊತೆಗೆ ಇಬ್ಬರು ಒಟ್ಟಿಗೆ ಹೊರಟಿದ್ದಾರೆ. ಆ ಒಂದು ಆಶಾಭಾವನೆ ನಮಗೇನು ನಾವು ಕನಸು ಕಂಡಿದ್ದೀವಿ. 2 ವರ್ಷ ಆದಮೇಲೆ ನಮ್ಮ ನಾಯಕರಿಗೆ ಅವಕಾಶ ಆಗುತ್ತೆ, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಣ ಅಂತ ಏನು ಮಾಡಿದ್ವಿ, ಪೂರಕವಾಗಿ ಇವತ್ತು ಇಬ್ಬರು ದೆಹಲಿಗೆ ಹೊರಟಿರೋದು ನಮಗೆ ಒಂದು ಸಂತಸ ತಂದಿದೆ. ಸರ್, ಈಗ ಇದೇ ವಿಚಾರಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಏನಾದರೂ ಬಲ್ಲವಂಥ ಮಾಹಿತಿ ಇದೆಯಾ ಅಥವಾ ಬೇರೆ ವಿಚಾರಕ್ಕೆ ಏನಾದರೂ ಹೋಗಿದ್ದಾರೆ ಏನಂತ? ಅಲ್ಲ, ಭಾಗಶಃ ಇದೇ ವಿಚಾರ ಅನ್ನುವಂಥದ್ದೆಲ್ಲ ಇರೋದು ಸರ್ ತಮ್ಮ ಗಮನಕ್ಕಿರುವಂತೆ. ಈಗ ನಾನು ಮುಂಚೆಯಿಂದ ತಾವು ನೋಡಿರೋ ಪ್ರಕಾರ ಎಲ್ಲೂ ಸಹ ಹೈಕಮಾಂಡ್ ಯಾರನ್ನೂ ಕರೆದಿರಲಿಲ್ಲ. ಮುಂಚೆ ಎಲ್ಲ ಇವರಾಗನೇ ಹೋಗಿ ಅಭಿವೃದ್ಧಿ ವಿಷಯಕ್ಕೆ ಚರ್ಚೆ ಮಾಡ್ತಾ ಬರೋದು. ಇವತ್ತಾಗನೇ ಹೈಕಮಾಂಡಾಗನೇ ಕರೆದಿದೆ ಅಂದರೆ ಏನೋ ಒಂದು ವಿಶೇಷತೆ ಇರುತ್ತೆ. ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ಏನು ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ದರು, ಅವರ ಒಂದು ದೀರ್ಘಾವಧಿ ಆಡಳಿತವನ್ನುಗಿಂತ ಜಾಸ್ತಿಯಾಗಿ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಯಾರು ಸಿದ್ದರಾಮಯ್ಯ ಸಾಹೇಬರು.
ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಒಂದು ಪೂರಕವಾದ ವಾತಾವರಣ ಏನು ಸೂರ್ಯ ಪಥ ಬದಲಾವಣೆ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲ ಶಾಸಕರಲ್ಲಿ ಇದೆ, ಒಂದು ಒಳ್ಳೆಯದಾಗ್ತದೆ. ಸರ್ ಇದು ಮುಂಚೆಗೇನಾದ್ರು ಅಂದರೆ ಇವತ್ತಿನ ಈ ಸಭೆ ನೋಡೋದಾದ್ರೆ ಮುಂಚೆಗೇನಾದ್ರು ಮಾತುಕತೆ ಆಗಿತ್ತಾ ಹೇಗೆ ಅಂತ ಸರ್ 50-50 ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಏನಾದ್ರು ಚರ್ಚೆ ಆಗಿತ್ತಾ ಹೇಗೆ ಅಂತ ಸರ್ ಇದು? ಆ ಚರ್ಚೆ ಬಗ್ಗೆ ನಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಒಂದೇದು ಯಾರೂ ಸಹ ಆ ಬಗ್ಗೆ ಮಾತಾಡಿಲ್ಲ. 2 ವರ್ಷ ಹಂಗೆ 2 ವರ್ಷ ಆಗೋದಾಗಿದ್ದರೆ ನವಂಬರ್ 20ಗೆ ನಮ್ದು 2 ವರ್ಷ ಆಗಿತ್ತು. 21ನೇ ತಾರೀಕಿಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು ಆಗಿದೆಯಲ್ಲ ಅಭಿಪ್ರಾಯ ಗೊತ್ತಿಲ್ಲ. ಆದರೂ ಒಳ್ಳೆಯದು, ಆಗಲಿದ್ರು ಒಳ್ಳೆಯದು, ಇವ್ರಿಗೊಂದು ಅವಕಾಶ ಕೊಡಲಿ ಅಂತ ನಾವು ಹೈಕಮಾಂಡ್ ಮನವಿ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.